ಏನ್ ಹೇಳಿದ್ರು ಬರೀ ಪ್ರಾಬ್ಲಮ್ಸೇ ಹೇಳ್ತಾ ಇದೀಯ ಸಿಂಧು. ಯಾಕೆ ನಾನು ಹೀಗಿರೋದು ನಿನಗಿಷ್ಟ ಇಲ್ವಾ? ಅಥವಾ ಅತ್ತೆ ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇರೋದನ್ನ ನಿನ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ವಾ? ಸಿಂಧು ಅವರೇ ಯಾಕೆ ಮಾತಾಡ್ತಾ ಇಲ್ಲ? ಏನಾಯ್ತು? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೇನೂ ಇಲ್ಲ. ಸುಳ್ಳು. ನೀವ್ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ? ಈಶಾನಿ ನಂಗೆ ಮುತ್ಕೊಟ್ಟಿದ್ರ ಬಗ್ಗೆ ತಾನೆ? ಇಲ್ಲ ವಿರಾಟ್, ಆ ವಿಷಯನ ನಾನು ಯಾವಾಗ್ಲೂ ಮರ್ತ್ಬಿಟ್ಟೆ. ಹೌದಾ? ಈ ಹೆಣ್ಮಕ್ಳು ಗಂಡನ ವಿಷಯದಲ್ಲಿ ತುಂಬಾ ಪೊಸೆಸಿವ್ ಅಂತ ನಾನು ಕೇಳಿದ್ದೆ. ನಿಮ್ಮ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಬೇರೆ ಹುಡುಗಿರ್ತಾರ ಎಲ್ಲಿ ಹೋಗಿದ್ದೆ, ಯಾರ ಜೊತೆ ಮಾತಾಡ್ತಿದ್ದೆ ಅಂತ ನನ್ನ ಮೇಲೆ ಅನುಮಾನನೂ ಪಡಲ್ಲ, ಬೇರೆಯವ್ರ ಥರ ಪ್ರಶ್ನೆನೂ ಕೇಳಲ್ಲ. ನೀವೆಷ್ಟು ಒಳ್ಳೆಯವರು ಗೊತ್ತಾ? ನಿಮ್ಮನ್ನು ಪಡೆಯೋಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೆ. ಸಿಂಧು ಅವರೇ, ಏನಾಯ್ತು? ನನಗೂ ಗೊತ್ತಾಗ್ತಿಲ್ಲ. ಏನೋ ಒಂಥರ ಗೊಂದಲ, ಹೇಳ್ಕೊಳಕ್ಕೆ ಆಗದೆ ಇರೋಂತ ಭಯ ಕಾಡ್ತಾ ಇದೆ. ಶರತ್ ಅವ್ರ ಊರಲ್ಲಿ ಜೋಗವ್ವ ಹೇಳಿದ ಮಾತು ಪದೇ ಪದೇ ಕಾಡ್ತಾ ಇದೆ. ಜೋಗವ್ವ ಹೇಳಿದ ಮಾತು, ಅಪಾಯ ಎಲ್ಲ ಅಲ್ಲೇ ಬಂದು ಅಲ್ಲೇ ಸರಿ ಹೋಯ್ತು ಅಂದ್ಮೇಲೆ ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಗೊತ್ತಾಗ್ತಿಲ್ಲ ವಿರಾಟ್. ಎಲ್ಲನೂ ಸರಿ ಇದೆ ಅನ್ಕೊಂಡ್ರು ಯಾವುದು ಸರಿ ಇಲ್ಲ. ನಾವಿಲ್ಲಿಗ್ ಬಂದಾಗ್ಲಿಂದ ಒಂದಲ್ಲ ಒಂದು ವಿಚಿತ್ರವಾಗಿ ನಡೀತಾನೆ ಇದೆ. ಈಶಾನಿ ಮಿತಿ ಮೀರ್ ವರ್ತಿಸ್ತಿದ್ದಾಳೆ. ಅತ್ತೆ ಈಶಾನಿಗೆ ಹೊಡೆದ್ಬಿಟ್ರು. ಇನ್ನ ಅಕ್ಕ ಮಗು ಕಡೆ ಗಮನ ಕೊಡದೆ ಕ್ಲಬ್ ಪಾರ್ಟಿ ಅಂತ ಬೇರೆ ಯೂನಿವರ್ಸಲ್ ಬದುಕ್ತಿದ್ದಾಳೆ. ಹಾಗೆ ಧರ್ಮೇಂದ್ರ ಡ್ಯಾಡಿ ವಿರುದ್ಧ ನಿಂತ್ಕೋಬೇಕು ನಾನು. ನಾವ್ ಯಾವ ವಿಷಯನ ತುಂಬಾ ದೊಡ್ಡದು ಅಂತ ತಲೆ ಕೆಡಿಸ್ಕೋತೀವೋ ಅದು ಆಕ್ಚುಯಲ್ ಆಗಿ ಇಂಪಾರ್ಟೆಂಟ್ ಆಗೇ ಇರಲ್ಲ. ಆ ದೇವ್ರೇ ನಮ್ಮನ್ನ ಇಲ್ಲಿ ತನಕ ಪ್ರತಿ ಕ್ಷಣನೂ ಕಾಪಾಡ್ತಿದ್ದಾನೆ. ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ಎಚ್ಚರಿಸಿದ್ದಾನೆ ಅಂದ್ಮೇಲೂ ನಾವ್ ಹೀಗೆ ಯೋಚನೆ ಮಾಡಿದ್ರೆ ದೇವ್ರ ಮೇಲೆ ಅನುಮಾನ ಪಟ್ಟಾಗತ್ತಲ್ವಾ? ಏನೇ ಬಂದರೂ ನಾನು ನಿಮ್ಮ ಜೊತೆಲಿರ್ತೀನಿ. ಒಟ್ಟಿಗೆ ಧೈರ್ಯವಾಗಿ ಫೇಸ್ ಮಾಡೋಣ. ಈ ಜಗತ್ತಲ್ಲಿ ನನಗಿರೋ ನೆಮ್ಮದಿ ಅಂದ್ರೆ ನೀವೇ ವಿರಾಟ್. ಥ್ಯಾಂಕ್ ಯು ಸೋ ಮಚ್.